ಎಲ್ಲರಿಗೂ ನಮಸ್ಕಾರ. ವಿಸ್ಮಯ ಜಗತ್ತು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಗುನಕೇವ್. ಇತ್ತೀಚಿನ ದಿನಗಳಲ್ಲಿ ಈ ಸ್ಥಳದ ಹೆಸರಂತೂ ಬಹಳ ಕೇಳಿ ಬರುತ್ತಿದೆ. ಈ ಗುನಕೇವ್ ನೋಡಲು ಎಷ್ಟು ಸುಂದರವೋ ಅಷ್ಟೇ ಭಯಾನಕ ಹಾಗೂ ನಿಗೂಢತೆಗಳಿಂದ ಕೂಡಿದೆ. ಈ ಸ್ಥಳಕ್ಕೆ ಗುನಕೇವ್ ಎನ್ನುವ ಹೆಸರು ಹೇಗೆ ಬಂತು? ಇಲ್ಲಿಗೆ ಹೋದವರು ಯಾರು ಮತ್ತೆ ವಾಪಸ್ ಬರೋದಿಲ್ವಾ? ಈ ರೀತಿ ಹಲವು ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಗುನ ಗುಹೆಯು ತಮಿಳುನಾಡಿನ ದಿಂಡುಗಲ್ ಜಿಲ್ಲೆಯ ಕೊಡೈಕೆನಾಲ್ನಲ್ಲಿ ಕಂಡುಬರುತ್ತದೆ. ಈ ಗುಹೆಯು ನೋಡಲು ಎಷ್ಟು ಸುಂದರವೋ ಅಷ್ಟೇ ಭಯಾನಕ ಹಾಗೂ ನಿಗೂಢತೆಗಳಿಂದ ಕೂಡಿದೆ. ಈ ಗುಹೆಗೆ ಗುನ ಗುಹೆ ಅಂತ ಕರೆಯುವುದಕ್ಕಿಂತ ಮೊದಲು ಡೆವಿಲ್ಸ್ ಕಿಚನ್ ಎನ್ನುವ ಹೆಸರಿತ್ತು. ಡೆವಿಲ್ಸ್ ಕಿಚನ್ ಅಂದರೆ ದೆವ್ವಗಳ ಅಡುಗೆ ಮನೆ ಎಂದರ್ಥ. ಈ ರೀತಿ ಕರೆಯಲು ಕಾರಣ, ಈ ಗುಹೆಯಲ್ಲಿ ಬಾವಲಿಗಳು ಹೆಚ್ಚಿನ ಪ್ರಮಾಣದಲ್ಲಿದೆ. ಇವುಗಳು ರಾತ್ರಿ ಸಮಯದಲ್ಲಿ ಭಯಾನಕ ಶಬ್ದ ಮಾಡುತ್ತೆ. ಇದರಿಂದಾಗಿ ಡೆವಿಲ್ಸ್ ಕಿಚನ್ ಎನ್ನುವ ಹೆಸರು ಬಂತು. ಇದು ಪಿಲ್ಲರ್ ರಾಕ್ಸ್ ಎಂದೇ ಕರೆಯಲ್ಪಡುವ 3 ಬೃಹತ್ ಬಂಡೆಗಳ ನಡುವೆ ಇರುವ ಗುಹೆಯಾಗಿದೆ. 2 ಪಿಲ್ಲರ್ ಬಂಡೆಗಳು ಗುಹೆಯ ಹೊರಗಡೆ ಇದ್ದರೆ 1 ಪಿಲ್ಲರ್ ಬಂಡೆ ಗುಹೆಯ ಒಳಗಡೆ ಇದೆ. ಈ ಪಿಲ್ಲರ್ ಬಂಡೆಗಳು ಮತಿಕೆಟ್ಟನ್ ಸೋಲಾಯಿ ಎಂಬ ಸ್ಥಳದಲ್ಲಿದೆ. ತಮಿಳಿನಲ್ಲಿ ಮತಿಕೆಟ್ಟನ್ ಅಂದರೆ ಬುದ್ಧಿ ಇಲ್ಲದವನು ಎಂದರ್ಥ. ಈ ಸ್ಥಳದಲ್ಲಿರುವ ಕಾಡಿಗೆ ಭೇಟಿ ನೀಡಿದರೆ ಬುದ್ಧಿ ಇಲ್ಲದಂಥವರಾಗುತ್ತಾರೆ ಎಂದೇ ಈ ಕಾಡಿಗೆ ಮತಿಕೆಟ್ಟನ್ ಸೋಲಾಯಿ ಎನ್ನುವ ಹೆಸರು ಬಂತು. ಈ ಕಾಡಿನಲ್ಲಿ ಹೆಜ್ಜೆ ಇಟ್ಟರೆ ಕಾಲಿಗೆ ಮಣ್ಣು ತಾಗೋದಿಲ್ಲ. ಯಾಕಂದರೆ ನೆಲದಲ್ಲಿ ಎಲೆಗಳು ಬಿದ್ದು ಸಂಪೂರ್ಣವಾಗಿ ಮಣ್ಣನ್ನು ಮುಚ್ಚಿರುತ್ತೆ. ಈ ಕಾಡಿನಲ್ಲಿ ಬೃಹತ್ ಮರಗಳ ಉದ್ದವಾದ ದಪ್ಪನೆಯ ಬೇರುಗಳು ಹಾವಿನ ಆಕಾರದಲ್ಲಿ ಸುರುಳಿ ಸುತ್ತಿಕೊಂಡು ನೋಡಲು ಭಯವನ್ನುಂಟು ಮಾಡುತ್ತೆ. ಇಂಥ ಭೀಕರ ಕಾಡಿನ ಮಧ್ಯೆ ಇರೋದೇ ಈ ಗುಹೆ. 1821ರಲ್ಲಿ BS ವಾರ್ಡ್ ಎಂಬ ಬ್ರಿಟಿಷ್ ಕರ್ನಲ್ ಬೆಟ್ಟಗಳನ್ನು ಸರ್ವೆ ಮಾಡ್ತಾರೆ ಮತ್ತು ಸ್ಥಳೀಯ ಜನರಲ್ಲಿ ಮಾಹಿತಿಗಳನ್ನು ಸಂಗ್ರಹಿಸ್ತಾರೆ. ಇದೇ ಸರ್ವೆಯಲ್ಲಿ ಕರ್ನಲ್ ಈ ಗುನ ಗುಹೆಯನ್ನು ಕಂಡುಹಿಡಿದಿದ್ದು. ಗುನ ಎನ್ನುವ ಹೆಸರು ಬರೋದಕ್ಕೆ ಕಾರಣ, 30 ವರ್ಷಗಳ ಹಿಂದೆ ತಮಿಳಿನಲ್ಲಿ ಕಮಲ್ ಹಾಸನ್ ನಟನೆಯ ಗುನ ಎನ್ನುವ ಚಿತ್ರ ತೆರೆ ಕಂಡಿತ್ತು. ಈ ಚಿತ್ರದಲ್ಲಿ ಕಮಲ್ ಹಾಸನ್ ಅವರ ಅದ್ಭುತ ನಟನೆಯಿಂದಾಗಿ ಅನೇಕ ಪ್ರಶಸ್ತಿಗಳು ಗೆದ್ದಿತ್ತು. ಆದರೆ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅಷ್ಟೇನು ಸದ್ದು ಮಾಡಲಿಲ್ಲ. ಈ ಸಿನಿಮಾ ಬಹುತೇಕ ಭಾಗ ಇಲ್ಲಿಯೇ ಚಿತ್ರೀಕರಣಗೊಂಡಿತ್ತು. ಒಂದಿನಿಂದ ಈ ಗುಹೆಗೆ ಗುನ ಕೇವ್ ಎನ್ನುವ ಹೆಸರು ಬಂತು. ಕೆಲವು ಜನಪದರ ಪ್ರಕಾರ ಪಾಂಡವರು ವನವಾಸದ ಸಂದರ್ಭದಲ್ಲಿ ಇದೇ ಗುಹೆಯಲ್ಲಿ ಕೆಲಕಾಲ ವಾಸ ಮಾಡ್ತಾ ಇದ್ರು ಎಂದು ಹೇಳ್ತಾರೆ. ಕೆಲವು ಥಿಯರಿಗಳ ಪ್ರಕಾರ ಒಂದೊಂದು ಕಾಲದಲ್ಲಿ ಈ ಗುಹೆಯಲ್ಲಿ ರಾಜರು, ಬುಡಕಟ್ಟು ಜನಾಂಗದವರು ವಾಸಿಸ್ತಾ ಇದ್ರು. ಇತರ ರಾಜರ ದಾಳಿಯಿಂದ ತಪ್ಪಿಸಿಕೊಳ್ಳಲು ಇಲ್ಲಿ ಅಡಗಿಕೊಳ್ತಾ ಇದ್ರು ಎಂದು ಹೇಳ್ತಾರೆ. ಇಲ್ಲಿ 200 ವರ್ಷಗಳ ಹಿಂದೆ ಮಾನವರು ಜೀವಿಸುತ್ತಿದ್ದರು ಎಂದು ಬ್ರಿಟಿಷರು ಹೇಳ್ತಾರೆ. ಇದಕ್ಕಿಂತ ಹಿಂದಿನಿಂದ ಮಾನವ ಜನಾಂಗ ಇಲ್ಲಿ ಇದ್ದರು ಎಂದು ಕೊಡೈಕೆನಾಲ್ ಜನರ ಅಭಿಪ್ರಾಯ. ಸುಮಾರು 700 ವರ್ಷಗಳ ಹಿಂದೆ ಅಂದರೆ ಈಜಿಪ್ಟ್, ಹರಪ್ಪ ಮತ್ತು ಮೊಹೆಂಜೊದಾರೋ ಈ ನಾಗರಿಕತೆಗಿಂತಲೂ ಮುಂಚೆ ಮನುಷ್ಯರು ಕೊಡೈಕೆನಾಲ್ನಲ್ಲಿ ಜೀವನ ನಡೆಸುತ್ತಿದ್ದರು ಎಂದು ಹೇಳ್ತಾರೆ. ಇದರ ಬಗ್ಗೆ ತಮಿಳುನಾಡಿನ ಸರ್ಕಾರದ ವೆಬ್ಸೈಟ್ನಲ್ಲೇ ಉಲ್ಲೇಖಿಸಿದ್ದಾರೆ. ಭೂಶಾಸ್ತ್ರಜ್ಞರು ಈ ಬಂಡೆಗಳ ಮಧ್ಯದಲ್ಲಿ ಶವಗಳನ್ನು ಹೂಳಲಾಗಿತ್ತು ಎಂದು ಪ್ರೂಫ್ ಸಮೇತ ಹೇಳ್ತಾರೆ. ಒಂದು ಕಾಲದಲ್ಲಿ 3 ರಿಂದ 4 ಅಡಿ ಎತ್ತರದ ಕುಬ್ಜ ಟ್ರೈಬ್ ಜನಾಂಗದವರು ವಾಸ ಮಾಡ್ತಾ ಇದ್ರು. ಇವರು 2 ಬಂಡೆಗಳ ಮೇಲೆ 1 ಬಂಡೆ ಹಾಸಿ ಮನೆ ನಿರ್ಮಿಸಿ ವಾಸ ಮಾಡ್ತಾ ಇದ್ರು ಎಂದು ಹೇಳ್ತಾರೆ. ಹಲವು ವರ್ಷಗಳ ಬಳಿಕ ಇದರ ಸೌಂದರ್ಯದಿಂದ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ತದನಂತರ ಪ್ರವಾಸಿಗರ ತಾಣವಾಗಿ ಬದಲಾಯಿತು. ಈ ಡೆವಿಲ್ಸ್ ಕಿಚನ್ನ ರಚನೆ ಬೇರೆ ಗುಹೆಗಳ ಥರ ಇಲ್ಲದೆ ಎಲೆಗಳು ಮುಚ್ಚಿರುವ ರಂಧ್ರದಲ್ಲಿ ಅಕಸ್ಮಾತ್ ಕಾಲ್ಜಾರಿ ಬಿದ್ದರೆ ಬೆಳಕು ಗಾಳಿ ಇಲ್ಲದ ಜಾಗಕ್ಕೆ ಬಿದ್ದು ಉಸಿರುಗಟ್ಟಿ ದೇಹವು ಸಿಗದೆ ಸಾಯುತ್ತಾರೆ. ಅಷ್ಟು ಆಳವಾಗಿದೆ. ಈ ಗುಹೆಯ ರಂಧ್ರವು 900 ಅಡಿ ಆಳ ಇದೆ ಎಂದು ಅಂದಾಜಿಸಲಾಗಿದೆ. ಕೆಲವರ ಪ್ರಕಾರ ಇದು ಬೆಟ್ಟದಷ್ಟು ಆಳವಾಗಿದೆ ಎಂದು ಹೇಳ್ತಾರೆ. ಇಲ್ಲಿ ಹೋದವರು ಯಾರೂ ಕೂಡ ವಾಪಸ್ ಬಂದಿಲ್ಲ. ಅಂತಹ ಭಯಾನಕ ಗುಹೆಯಾಗಿದೆ. 2016ರವರೆಗೆ ಇಲ್ಲಿ ಹೋಗಿದ್ದ 16 ಯಾತ್ರಿಕರ ಸಾವು ದಾಖಲಾಗಿದೆ. ದಾಖಲಾಗದ ಸಾವು ಅದೆಷ್ಟೋ. ಸತ್ತವರ ಶವ ಕೂಡ ಸಿಗದೆ ಸಾವಾಗಿದ್ದು ಇಂದಿಗೂ ನಿಗೂಢ. ಒಂದಿನಿಂದ ಈ ಗುಹೆಗೆ ಯಾರೂ ಹೋಗದಂತೆ ಪ್ರವೇಶ ನಿಷೇಧ ಮಾಡಲಾಗಿದೆ. ಏನಿದ್ರೂ ಹೊರಗಿಂದ ನೋಡಬೇಕು ಅಷ್ಟೇ, ಒಳಗೆ ಹೋಗುವ ಹಾಗಿಲ್ಲ ಎನ್ನುವ ಕಾನೂನು ಕೂಡ ಇದೆ. ಆದರೆ ಈ ಗುಹೆಯಲ್ಲಿ ಬಿದ್ದು ಒಬ್ಬ ಹುಡುಗ ಮಾತ್ರ ಸಾವನ್ನು ಗೆದ್ದು ಬರ್ತಾನೆ. 2006ರಲ್ಲಿ ಈ ಗುನ ಕೇವ್ ನೋಡಲು ಬಂದ ಕೇರಳದ ಕೊಚ್ಚಿ ಜಿಲ್ಲೆಯ ಮಂಜುಮೇಲ್ ಬಾಯ್ಸ್ ಎಂಬ ಕೆಲ ಹುಡುಗರು ಸಂತೋಷದಿಂದ ಕಾಲ ಕಳೆಯುತ್ತಿರುವಾಗ ಮರದ ಎಲೆಗಳಿಂದ ಮುಚ್ಚಿ ಹೋಗಿದ್ದ ಗುಂಡಿಯೊಳಗೆ ಒಬ್ಬ ಹುಡುಗ ಬೀಳ್ತಾನೆ. 100 ಮೀಟರ್ಗಿಂತಲೂ ಆಳದಲ್ಲಿ ಆ ಹುಡುಗ ಬೀಳ್ತಾನೆ. ಕಷ್ಟಪಟ್ಟು ಆ ಹುಡುಗ ಸಾವಿನಿಂದ ಪಾರಾಗಿ ಬಂದಿದ್ದಾನೆ. ಗುನ ಕೇವ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಾವಿನಿಂದ ಗೆದ್ದು ಬಂದಿರ್ತಾನೆ. ಆ ಹುಡುಗನನ್ನು ಕಾಪಾಡಿದ ಆ ಹುಡುಗರಲ್ಲೇ ಒಬ್ಬರಾದ ಸೀಜು ಡೇವಿಡ್ ಅವರಿಗೆ ಜೀವನ ರಕ್ಷಾ ಪದಕವನ್ನು ನೀಡಿ ಗೌರವಿಸಲಾಗಿದೆ. ಈ ಹುಡುಗರ ಸಾಹಸ ಮತ್ತು ಅಲ್ಲಿ ನಡೆದ ಘಟನೆಗಳನ್ನು ಆಧರಿಸಿ ಮಂಜುಮೇಲ್ ಬಾಯ್ಸ್ ಎಂಬ ಚಿತ್ರ ಬಿಡುಗಡೆಯಾಗಿ 180 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಗುಣ ಚಿತ್ರದ ಹಾಡನ್ನು ಮರುಬಳಕೆ ಮಾಡಿ ಮತ್ತೊಮ್ಮೆ ಈ ಹಾಡು ಫೇಮಸ್ ಆಗಲು ಕಾರಣವಾಯಿತು.
ಪೂರ್ತಿ ಸಿನಿಮಾವನ್ನು ಗುಹೆ ಬಳಿ ಮಾಡದೆ ಕೆಲ ತುಣುಕುಗಳನ್ನು ಮಾತ್ರ ಗುಹೆಯಲ್ಲಿ ಚಿತ್ರೀಕರಿಸಿ ಉಳಿದದ್ದನ್ನೆಲ್ಲ VFX ಬಳಸಿ ಚಿತ್ರಿಸಿದ್ದಾರೆ. ಕಮಲ್ ಹಾಸನ್ ಅವರ ಗುಣ ಚಿತ್ರವನ್ನು ಕೂಡ ಪೂರ್ತಿಯಾಗಿ ಗುಹೆಗೆ ಹೋಗದೆ ಗುಹೆಯ ಪ್ರವೇಶ ದ್ವಾರದಲ್ಲೇ ಚಿತ್ರಿಸಿದ್ದಾರೆ. ಚೆನ್ನಾಗಿ ವರ್ಕ್ ಆಗ್ತಾ ಇದ್ದ ಕ್ಯಾಮರಾ ಇದ್ದಕ್ಕಿದ್ದ ಹಾಗೆ ಕೆಲಸ ಮಾಡದೇ ಇದ್ದದ್ದನ್ನು ಸ್ವತಃ ಕಮಲ್ ಹಾಸನ್ ಅವರೇ ಹೇಳಿಕೊಂಡಿದ್ರು. ಅಲ್ಲಿರುವ ಸೂಪರ್ ನ್ಯಾಚುರಲ್ ಶಕ್ತಿಯಿಂದಲೇ ಹೀಗಾಗಿದೆ ಎಂದು ಚಿತ್ರತಂಡದ ಅಭಿಪ್ರಾಯ. ವೈಜ್ಞಾನಿಕವಾಗಿ ಹೇಳೋದಾದರೆ ಬಂಡೆಗಳ ನಡುವೆ ಇರುವ ಶಾಖದಲ್ಲಿರುವ ಥರ್ಮಲ್ ಹೀಟ್ ಎನರ್ಜಿಯಿಂದಾಗಿ ಯಾವುದೇ ಎಲೆಕ್ಟ್ರಾನಿಕ್ ವಸ್ತು ಕೆಲಸ ಮಾಡೋದಿಲ್ಲ. ಗುಣಕೇವನ ಕೆಲವು ವಿಷಯಗಳು ಇಂದಿಗೂ ನಿಗೂಢವಾಗಿಯೇ ಉಳಿದಿದೆ. ಇದೇ ರೀತಿ ಭೂಮಿಯಲ್ಲಿ ಹಲವಾರು ಸ್ಥಳಗಳು ಇಂದಿಗೂ ವಿಜ್ಞಾನಕ್ಕೂ ಮತ್ತು ಎಲ್ಲವನ್ನು ಸಾಧಿಸುವ ಮನುಷ್ಯನಿಗೆ ಸಹ ಸವಾಲಾಗಿದೆ. ಮಂಗಳ ಮತ್ತು ಚಂದ್ರನಿಗೆ ಹೋಗುವಷ್ಟು ತಂತ್ರಜ್ಞಾನ ಬೆಳೆದರೂ ಸಹ ಭೂಮಿಯಲ್ಲಿರುವ ಸಮುದ್ರ ಹಾಗೂ ಕೆಲವು ಪ್ರದೇಶಗಳು ಇಂದಿಗೂ ವಿಜ್ಞಾನಕ್ಕೆ ಸವಾಲಾಗಿದೆ. ಗುಣಕೇವನ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ.